ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು. ನಾವಿವತ್ತು ಶಿವಮೊಗ್ಗ ಜಿಲ್ಲೆಯ ಗರ್ತಿಕೆರೆಯ ಕಮ್ಮಚ್ಚಿ ಗ್ರಾಮದಲ್ಲಿದ್ದೀವಿ. ಅಲ್ಲಿ ನಮ್ಮ ಓನರ್ ಅಂತ ಸೋಮಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಮನೆಯ ಒಂದು ಲೈವ್ ವೀಕ್ಷಣೆಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು. ಇಲ್ಲಿ ಮನೆಯ ಒಳಗಿನಕ್ಕಿಂತ ಮನೆಯ ಹೊರಗಡೆ ಹೆಚ್ಚು ಮಿಸ್ಟೇಕ್ಗಳು ಕಾಣಿಸ್ತಾ ಇದೆ. ಹೊರಗಡೆ ಏನೇನು ಸಮಸ್ಯೆ ಮಾಡ್ಕೋತೀವಿ ಅದೆಲ್ಲವನ್ನು ನಿಮಗೆ ಡೀಟೇಲಾಗಿ ತೋರಿಸ್ಕೊಡ್ತೀನಿ. ಅದೇ ರೀತಿ ಓನರ್ಗೂ ಸಹ ಮಾಹಿತಿಯನ್ನು ಕೊಡ್ತೀನಿ. ಬನ್ನಿ ವೀಕ್ಷಣೆಯನ್ನು ಪ್ರಾರಂಭ ಮಾಡೋಣ. ಓಂ ಅನಘಾಯ ನಮಃ. ಈ ಮೆಟ್ಲೇನಿದೆ, ಈ ರೀತಿಯಾಗಿ ಮೆಟ್ಲನ್ನ ಪೂರ್ವಕ್ಕೆ ಹತ್ತೋ ಥರ ಅಥವಾ ಪೂರ್ವಕ್ಕೆ ಭಾರ ಹಾಕೋ ಥರ ಮಾಡೋದಕ್ಕಾಗಲ್ಲ. ಮೆಟ್ಲು ಅನ್ನೋವಂಥದ್ದು ತುಂಬ ಭಾರವಾದಂಥ ಒಂದು ಎಲಿಮೆಂಟ್ ನಮ್ಮ ಮನೆಯಲ್ಲಿ. ಸೊ ಅದನ್ನು ನಾವು ಒಂದು ಅಗ್ನಿ ಮೂಲೆಯಲ್ಲಿ ಹಾಕ್ತೀವಿ, ಇಲ್ಲಾಂದರೆ ವಾಯು ಮೂಲೆಯಲ್ಲಿ ಹಾಕ್ತೀವಿ. ಮನೆ ಹೊರಗಡೆ ಬರಬೇಕಾದ್ರೆ ನೈಋತ್ಯದಲ್ಲೂ ಸಾಕಷ್ಟು ಬಾರಿ ಕೊಡ್ತೀವಿ. ಆದರೆ ನಮ್ಮ ಪೂರ್ವಾಭಿಮುಖ ಮನೆ ಇರಬೇಕಾದ್ರೆ ಈ ರೀತಿ ಅಗ್ನಿ ಮೂಲೆಯಲ್ಲಿ ಬರಬೇಕು. ಅದು ಎಸ್ಪೆಷಲಿ ಪೂರ್ವಾಗ್ನಿಯಲ್ಲೇ ಬರಬೇಕು. ಹೌದು, ನಮ್ಮ ಮೆಟ್ಲನ್ನ ಸಾಕಷ್ಟು ವಿಡಿಯೋಗಳನ್ನ ಕೊಟ್ಟಿದ್ದೀನಿ. ಅದರಲ್ಲಿ ವಿತ್ ಡೆಮೋ ತೋರಿಸ್ಬಿಟ್ಟಿದ್ದೀನಿ. ಹೌದು, ಇಲ್ಲಿ ಏನಾಗುತ್ತಂದ್ರೆ ನೋಡಿ, ಈ ಕಂಬ ಇದೆ ಅಲ್ವಾ, ಈ ಕಂಬ ನಾವು ಸರ್ಕಲ್ ಮಾಡ್ಕೊಂಡಿದ್ದೀವಿ. ಈ ರೀತಿಯಾಗಿ ಸರ್ಕ್ಯುಲರ್ ಕಂಬಗಳು ಇರಬಾರ್ದು. ಇದು ದೇವಸ್ಥಾನಕ್ಕೆ ಸೂಕ್ತ. ಈ ಸ್ಕ್ವೇರ್ ಕಂಬ ಏನಿದೆ, ಈ ಸ್ಕ್ವೇರ್ ಅನ್ನೋದ್ರೆ ಕೂಡಿ ಬಾಳು ಅಂತ ಅರ್ಥ. ಹೌದು, ಸರ್ಕಲ್ ಅಂದ್ರೆ ಕರ್ಮ ಕಳ್ಕೋ ಅಂತ ಅರ್ಥ. ದೇವಸ್ಥಾನಕ್ಕೆ ಹೋದ್ರೆ ಕರ್ಮ ಕಳೀತವೆ, ಮನೇಲಿದ್ರೆ ಕೂಡಿ ಬಾಳ್ತೀವಿ. ಸೊ ಅದು ನಾಲ್ಕು ಮೂಲೆ ನಮ್ಮನ್ನ ಸೇರಿಸುತ್ತೆ ಅಂತ ಅರ್ಥ. ಹಾಗಾಗಿ ಈ ಮನೆಯ ಕಂಬಗಳಿಂದವೆ ಇವು ಸ್ಕ್ವೇರ್ ಆಗಿರ್ಬೇಕು. ಆಮೇಲೆ ಇದರಿಂದ ಏನಾಗುತ್ತೆ, ಇದರಿಂದ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ. ನಾವು ಇಲ್ಲಿ ನೇರವಾಗಿ ಒಂದು ಕಂಬ ಅದೇ ತರ ಸರ್ಕಲ್ ತಗೊಂಡಾಗ ಏನಾಯ್ತು, ಈ ಮೂಲೆ ಅಲ್ಲಿ ಲೆಸ್ ಆಯ್ತು. ಯಾಕಂದ್ರೆ ಕಾರ್ನರ್ ಬರೋದಿಲ್ಲ ಅಲ್ಲಿ. ಸೊ ನಮ್ಗೆ ಮುಖ್ಯವಾಗಿ ಕಾರ್ನರ್ ಬರಬೇಕು. ನಾವು ಎಲ್ಲಿ ವಾಸ ಮಾಡ್ತೀವೋ ವಾಸ ಮಾಡುವಂತ ಸ್ಥಳದಲ್ಲಿ ಯಾವತ್ತು ನಾಲ್ಕು ಮೂಲೆಗಳು ಇರಲೇಬೇಕು. ಅವಾಗಲೇ ನಮಗೆ ಶ್ರೇಯಸ್ಸು. ಹಂಗಂತ ಕೆಲಸದ ಜಾಗದಲ್ಲಿ ಇರಬಾರ್ದ, ಅಲ್ಲೂ ಇರಬೇಕು. ಅನಿವಾರ್ಯ ಇದ್ದಾಗ ಮನೆ ಚೆನ್ನಾಗಿದ್ದು ಬಿಸ್ನೆಸ್ ಜಾಗ ಏನೇ ವೇರಿಯೇಷನ್ ಇದ್ರು ನಮ್ಮನ್ನ ಕೈ ಹಿಡಿಯುತ್ತೆ. ಹೌದು, ಆದ್ರೆ ಮನೆನೇ ಚೆನ್ನಾಗಿಲ್ಲ, ನನ್ನ ಬಿಸ್ನೆಸ್ ಜಾಗ ಚೆನ್ನಾಗಿದೆ ಅಂದ್ರೆ ಕೂಡ ನಮ್ಗದು ಬಿಸ್ನೆಸ್ ಸಕ್ಸಸ್ ಕೊಡೋದಿಲ್ಲ. ಹೌದು. ಸೊ ಇಲ್ಲಿ ಈ ಗೋಡೆಯಿಂದ ನೇರವಾಗಿ ತಗೋಬೇಕು ಒಂದು ಲೈನು. ಈ ಒಂದು ಕಂಬದಿಂದ ಈ ಕಡೆ ತಗೊಂಡು ಇಲ್ಲೊಂದು ಪಿಲ್ಲರ್ ಬರುತ್ತೆ. ಹೌದು. ಸೊ ನಮ್ಮ ಸ್ಟೇರ್ ಕೇಸ್ ಇಲ್ಲಿ ಬರಬೇಕು. ನೀವೇನ್ ನಿಂತ್ಕೊಂಡಿದ್ದೀರಿ ಮುಖ ಮಾಡಿ, ಈ ಕಡೆಯಿಂದ ಹತ್ಕೊಂಡು ಬಂದು ಸ್ಟೇರ್ ಕೇಸ್ನ ಹಿಂಗೆ ಟರ್ನ್ ಆಗಿ ಇಲ್ಲಿ ಎಂಟ್ರಿ ಆಗುತ್ತೆ ನಮ್ದು. ಸೊ ಈ ರೀತಿಯಾಗಿ ಹೊರಗಡೆ ನಾವು ಸ್ಟೇರ್ ಕೇಸ್ ಕೊಡಕ್ ಸಾಧ್ಯ ಇದೆ. ಈ ಸ್ಟೇರ್ ಕೇಸ್ ಕಂಪ್ಲೀಟ್ ಆಗಿ ನೀವು ಹೇಗಿದ್ರು ಅಲ್ಟ್ರೇಷನ್ ಮಾಡ್ತಾ ಇದ್ದೀರಿ, ಒಂದು ಸ್ವಲ್ಪ ನಿಮ್ಗೆ ಖರ್ಚಾಗ್ಬೋದು. ಆದ್ರೆ ಇದನ್ನ ತೆಗಿಯೋದು ಬಹಳ ಉತ್ತಮ. ಯಾಕಂದ್ರೆ ಪೂರ್ವಕ್ಕೆ ಭಾರ ಬೀಳ್ತಾ ಇದೆ. ಯಾವುದೇ ಕಾರಣಕ್ಕೂ ಪೂರ್ವದಲ್ಲಿ ಅಂದ್ರೆ ನೋಡಿ, ಸೆಂಟರ್ಗೆ ಹೋಗ್ಬಿಡ್ತು, ಪೂರ್ವ ಸೆಂಟರ್ಗೆ. ಈಗ ಈ ತರ ಭಾರ ಬೀಳೋದ್ರಿಂದ ನಮಗೇನು ನಷ್ಟ ಬರುತ್ತೆ ಅಂದ್ರೆ ಪುರುಷನ ವೀಕ್ ಮಾಡ್ಬಿಡುತ್ತೆ. ನೀವು ಈ ತರ ಹಿಂಗ್ ಟರ್ನ್ ಆಗಿ ಮಾಡ್ಕೊಂಡಾಗ ಇಲ್ಲಿ ಸೆಂಟರ್, ಇದು ಪೂರ್ವ ಮಧ್ಯಭಾಗಕ್ಕೆ ಈ ತರ ಹತ್ಕೊಂಡು ಹೋಗ್ತಾ ಇದ್ದಾಗ ಅದೊಂದು ದೋಷ ಬರುತ್ತೆ. ಪೂರ್ವಕ್ಕೆ ಭಾರ ಹಾಕಿರೋ ದೋಷನೂ ಕೊಡುತ್ತೆ ಇದು. ಹೌದು. ಅದಕ್ಕೆ ನಾವು ಈ ಒಂದು ಮೆಟ್ಲನ್ನ ಬೇಡ ಅಂತ ಹೇಳ್ತಾರೆ. ಇಲ್ಲ, ಅದನ್ನ ತೆಗೆದ್ಬಿಟ್ಟು ಡೂಪ್ಲೆಸ್ ಮಾಡಕ್ ಪ್ಲಾನ್ ಮಾಡ್ತಾ ಇದೀವಿ. ಇಲ್ಲಿ ಇದು ನೋಡಿ, ಇದೇನಾದ್ರೂ ಈ ಸ್ಟ್ರಕ್ಚರ್ ಇಲ್ದೇನೆ ಈ ಮೆಟ್ಲ್ ಹೊರಗಡೆ ಇದೆ ಅಂತಂದ್ರೆ ಇದು ದಕ್ಷಿಣ ಆಗ್ನೇಯ ಅನಿಸ್ತಾ ಇತ್ತು. ಹೌದು, ಪೂರ್ವ ಮಧ್ಯಭಾಗ ಬರುತ್ತೆ. ದಕ್ಷಿಣ ಆಗ್ನೇಯ ಅಂತ ಈ ಕಡೆ ಬರುತ್ತಲ್ಲ, ಈ ಆಯದಿಂದ ಈ ಕಡೆ ಹೊರಗಡೆ, ಈ ಗೋಡೆಯ ಹೊರಗಡೆ ನೋಡಿದಾಗ ದಕ್ಷಿಣ ಆಗ್ನೇಯ ತೋರಿಸುತ್ತದೆ. ಸೊ ಇದನ್ನ ಇಲ್ಲಿ ಕನೆಕ್ಷನ್ ತಗೊಂಡು ಇಲ್ಲಿ ಮೆಟ್ಲ್ ಮಾಡಿ ಈ ಸ್ಲ್ಯಾಬ್ ಕಂಟಿನ್ಯೂ ಮಾಡ್ಬೇಕು. ಈ ಮೆಟ್ಲನ್ನು ತೆಗೆದ್ಮೇಲೆ ಈ ಬೀಮ್ ಕಂಟಿನ್ಯೂ ಮಾಡ್ಕೊಳ್ಳಿ. ಇದನ್ನ ಕಂಟಿನ್ಯೂ ಮಾಡಿ ಈ ಕಾರ್ನರ್ ಅನ್ನ ಕವರ್ ಮಾಡಿ ಇಲ್ಲಿ ಹೆಂಗಿದ್ರು ಸ್ಲ್ಯಾಬ್ ಬರುತ್ತೆ. ಸೊ ನೀವು ಮೇಲ್ಗಡೆ ಏನ್ ಮನೆ ಮಾಡ್ಬೇಕಂತಿದ್ರೆ ಅದಕ್ಕೂ ಕೂಡ ನಿಮ್ಗೆ ಅನುಕೂಲ ಆಗುತ್ತೆ. ಇದು ದಕ್ಷಿಣ ನಿಮ್ ಮನೆಗೆ. ಹೌದು, ಇಲ್ಲಿ ದಕ್ಷಿಣದ ಅಗ್ನಿ ಬೆಳೆಸ್ಬಿಟ್ಟಿದೀವಿ ನಾವು. ಹೌದು. ಸೊ ಈ ರೀತಿಯಾಗಿ ದಕ್ಷಿಣ ಅಗ್ನಿ ಬೆಳೆದಾಗ ಇದು ಕೂಡ ವಾಸ್ತುದೋಷ ಕಾರಣ ಆಗುತ್ತೆ. ಇದು ಏನು ಪರಿಣಾಮ ಕೊಡುತ್ತೆ, ಇದು ನಮ್ಗೆ ಹುಟ್ಟಿರ್ತಕ್ಕಂಥ ನಮ್ಮ ಮಗಳು ಅದ್ರ ಜೊತೆ ನಮ್ಮ ಜೊತೆ ಹುಟ್ಟಿರ್ತಕ್ಕಂಥ ಮಗಳನ್ನು ಸೂಚನೆ ಮಾಡುತ್ತೆ. ಅವ್ರಿಗೆ ಹಿನ್ನಡೆಯನ್ನು ಕೊಡುತ್ತೆ ಜೀವನದಲ್ಲಿ. ಅವ್ರ ಜೀವನ ಅಷ್ಟೊಂದು ಸುಖಮಯವಾಗಿರೋದಿಲ್ಲ ಅಂತ ತೋರಿಸುತ್ತೆ. ಯಾಕಂದ್ರೆ ಅವ್ರಿಗೆ ಸಿಗುವಂತ ಮನೆ ಆ ರೀತಿಯಾಗಿ ಸಿಗುತ್ತೆ ಅನ್ನೋ ಸೂಚನೆಯನ್ನು ಇದು ಕೊಡ್ತಾ ಇರುತ್ತೆ. ಸೊ ಅದ್ರ ಬಗ್ಗೆ ನಾವು ಗಮನಿಸಬೇಕು. ನಮ್ಮ ಮಕ್ಕಳಿಗೆ ತೊಂದರೆ ಆಗುತ್ತೆ ಇದರಿಂದ, ಹೆಣ್ಣು ಮಕ್ಕಳಿಗೆ. ಹೌದು, ನಮ್ಮ ಮನೆ ಹೆಣ್ಣು ಮಕ್ಕಳು, ದಕ್ಷಿಣಾಗ್ನಿ ಅಂದ್ರೆ ನಮ್ಮ ಮನೆ ಹೆಣ್ಣು ಮಕ್ಕಳು. ಸೊ ಅವರಿಗೆ ಎಜುಕೇಶನ್ ವಿಭಾಗದಲ್ಲಿ ಏನಾದ್ರು ತೊಂದರೆ ಬರುತ್ತೆ ಅವರಿಗೆ?
ಎಜುಕೇಶನ್ ಅಂತ ಬಂದಾಗ ನಾವು ಈಶಾನ್ಯವನ್ನು ನೋಡ್ತೀವಿ. ಅಂದ್ರೆ ಈ ಭಾಗ ಏನಿದೆ ಅಲ್ವಾ, ಇದು ನಮ್ಮ ಮನೆ ಮಗಳು ಚೆನ್ನಾಗಿರ್ಲಿ, ನನ್ನ ಮನೆ ಮಗಳು ಗಂಡನ ಮನೇಲಿ ಚೆನ್ನಾಗಿರ್ಲಿ ಅನ್ನೋದ್ರ ಸೂಚಕ ಕೊಡುತ್ತೆ ನಮಗೆ ಸೂಚನೆ. ಸೊ ಇದನ್ನ ನಾವು ಅಂದ್ರೆ ಕರೆಕ್ಟ್ ಇದೆಷ್ಟು ಶಿಸ್ತಾಗಿರುತ್ತೆ ಅಷ್ಟು ಒಳ್ಳೆ ಜೀವನ ಸಿಗುತ್ತೆ. ಹೌದು. ನಾವು ಇಲ್ಲಿ ನೋಡಿ, ಇಲ್ಲಿ ಮೀಟರ್ ಬೋರ್ಡ್ ಹಾಕಿದೀವಿ ನೋಡಿ, ತೋರಿಸಿ ಇದನ್ನ. ಈ ರೀತಿಯಾಗಿ ದಕ್ಷಿಣ ಆಗ್ನೇಯದಲ್ಲಿ ಮೀಟರ್ ಬೋರ್ಡ್ ಕೂರ್ಸಕ್ ಬರಲ್ಲ. ಎಲ್ಲಿ ಕೂರ್ಸ್ಬೇಕು ಅದನ್ನ ಪೂರ್ವದ ಅಗ್ನಿ ಕೊಡ್ಬೇಕಾಗತ್ತೆ. ಅದನ್ನ ನಿಮ್ಗೆ ತೋರಿಸ್ತೀನಿ. ಇಲ್ಲ ಅಂದ್ರೆ ನಾನು ಆ ಕಡೆ ತೋರಿಸ್ತೀನಿ ನಿಮ್ಗೆ, ಅಲ್ಲಿ ಕೊಡಿ. ಇಲ್ಲಿ ಅರ್ಥಿಂಗ್ ಕೂಡ ಇಲ್ಲಿ ಮಾಡಕ್ ಬರಲ್ಲ. ಅರ್ಥಿಂಗು ಇದು ಎರಡನ್ನೂ ಈ ಜಾಗದಲ್ಲಿ ಮಾಡ್ಲೇಬಾರ್ದು. ಇದು ಕೂಡ ಅವ್ರಿಗೇನೆ ಎಫೆಕ್ಟ್, ಮನೆ ಮಗಳಿಗೇನೆ. ಇದನ್ನ ಎಲ್ಲಿ ಮಾಡ್ಬೇಕು? ಯಾವ ಇದು ಫ್ಯಾಮಿಲಿ ಲಿಟಿಗೇಷನ್ ಕೊಟ್ಬಿಡುತ್ತೆ. ಅಂದ್ರೆ ಈ ಎದುರುಗಡೆ ಮಾಡ್ಲಿಕ್ಕೆ ಸಾಧ್ಯ? ಫ್ಯಾಮಿಲಿ ವಿಚಾರದಲ್ಲಿ ಕೋರ್ಟ್ ಕಚೇರಿಗೆ ಓಡಾಡ್ತಿದ್ದೀರ ಅಂದ್ರೆ ಈ ಜಾಗ ದೋಷ ಮಾಡ್ಕೊಂಡ್ರೆ ಆಗುತ್ತೆ. ಇಲ್ಲಿ ನಿಮ್ಗೆ ಅನುಕೂಲ ಇಲ್ಲ, ನಾನು ತೋರಿಸ್ಕೊಡ್ತೀನಿ ಎಲ್ಲಿ ಮಾಡ್ಬೇಕು. ಬನ್ನಿ. ಈಗ ನೋಡಿ, ಇದು ವಿಡ್ತು ಇಲ್ಲಿ ನಾನು ತೋರಿಸ್ತೀನಿ ನಿಮ್ಗೆ. ನೋಡಿ, ನಾನು ಇಷ್ಟು ಕೈ ಮಾಡ್ತಾ ಇದ್ದೀನಿ, ಇಷ್ಟೊಂದು ವಿಡ್ತಿದೆ ಇಲ್ಲಿ. ಹಂಗೆ ಹಿಂದೆ ಹೋಗಿ ಸರ್. ನೋಡಿ, ಇಲ್ಲಿ ಇಷ್ಟು ಕಮ್ಮಿ ಇದೆ ಜಾಗ. ಸೊ ಇದು ದಕ್ಷಿಣ ನೈಋತ್ಯ. ದಕ್ಷಿಣ ನೈಋತ್ಯ ಅಂತಂದ್ರೆ ಯಜಮಾನಿ, ಮನೆಯ ಯಜಮಾನಿ. ನೋಡಿ, ಇದು ದಕ್ಷಿಣದಿಂದ ಬಂದಿರತಕ್ಕಂಥ ಗೋಡೆ. ದಕ್ಷಿಣ ನೈಋತ್ಯ ಅಂತಂದ್ರೆ ಯಜಮಾನಿ, ಪಶ್ಚಿಮ ನೈಋತ್ಯ ಅಂತಂದ್ರೆ ಯಜಮಾನ. ಇವೆರಡು ಸಂಧಿಸುವ ಜಾಗನೇ ನೈಋತ್ಯ ಮೂಲೆ. ಸೊ ಈ ಮೂಲೆ ಹೇಗಿರುತ್ತೋ ಅವ್ರ ಜೀವನ ಹಾಗಿರುತ್ತೆ ಅಂತ ತೋರಿಸುತ್ತೆ. ಸೊ ಇಲ್ಲಿ ಈ ರೀತಿಯಾಗಿ ಇಷ್ಟೊಂದು ಇದು ದಕ್ಷಿಣ ನೈಋತ್ಯ ನ್ಯಾರೋ ಆಯ್ತು. ಮತ್ತೆ ನಾವಿಲ್ಲಿ ದಕ್ಷಿಣ ಇದರಲ್ಲಿ ನಾವು ನೈಋತ್ಯದಲ್ಲಿ ಕಾಂಪೌಂಡ್ ಹಾಕೊಂಡಿಲ್ಲ. ಇವಾಗ ಏನ್ ಮಾಡ್ತೀವಿ, ಅವಾಗ ಸಾಮರಸ್ಯ ಇರೋದಿಲ್ಲ ಅಂತ ಹೇಳ್ತೀನಿ ನಾನು. ಸಾಮರಸ್ಯದ ಕೊರತೆ ಇರುತ್ತೆ ಅನ್ನೋದು ಕಾಣಿಸ್ಕೊಡುತ್ತೆ ಯಜಮಾನಿ ಮಧ್ಯದಲ್ಲಿ. ಇಲ್ಲೇನ್ ಮಾಡ್ಬೇಕು ಅವಾಗ? ಇಲ್ಲಿ ನೋಡಿ, ಇಲ್ಲಿಂದ ನಮ್ಗೆ ಇಲ್ಲಿಗೆ ನೋಡಿ, ಈ ಕಾಂಪೌಂಡ್ ಅಥವಾ ಇಲ್ಲಿಗೆ ಎಷ್ಟು ಬರುತ್ತೆ ನೋಡಿ ಅಳತೆ. ಇಲ್ಲಿಂದ ಒಂದು ಬರ್ಬೋದೇನ? ಇಲ್ಲಿಂದ ಒಂದ್ 4 ಅಡಿಗೆ, ಅಲ್ಲೂ 4 ಅಡಿನೇ ಬರಬೇಕು. ಆ ರೀತಿಯಾಗಿ ನಾವು ಕಾಂಪೌಂಡ್ ಅನ್ನು ತಗೋಬೇಕಾಗುತ್ತೆ. ಇಲ್ಲಿಂದ ಹಿಂದಕ್ಕೂ 4ರಿಂದ 5 ಅಡಿ ತಗೊಂಡು ಕಾಂಪೌಂಡ್ ನ ಆ ಕಡೆ ತಗೊಳ್ಳಿ. ಇಷ್ಟು ಹೈಟ್ ಬಂದ್ರೆ ಸಾಕಲ್ಲ, ತೀರಾ ಹೈಟ್ 4 ಅಡಿ ಮಾಡ್ಕೊಳ್ಳಿ. 4 ಅಡಿ ಬಂದ್ರೆ ಸಾಕು. ನಾನು ಇಲ್ಲೊಂದು ಉಪ ಕಾಂಪೌಂಡ್ ಅಂದ್ರೆ ನಿಮ್ಮ ಮನೆಗೋಸ್ಕರ ಒಂದು ಕಾಂಪೌಂಡ್ ಕೊಡ್ತಾ ಇದ್ದೀನಿ. ಸೊ ಇಲ್ಲಿಂದ ನೀವು ತಗೊಂಡಾಗ ಅಲ್ಲಿಗೆ ಹೋಗಿ ಮುಂದೆ ಏನ್ ಹೇಳಿ, ಆ ಡ್ರಮ್ ಇದು ಕಾಣಿಸ್ತಾ ಇದೆಯಲ್ಲ ತುಳಸಿ ಗಿಡ, ಅಲ್ಲಿ ತನಕ ಹೋಗ್ಬೇಕು ಫುಲ್ಲು. ಸೊ ಮನೆ ಮುಂದೆ ಎಷ್ಟು ಜಾಗ ಬಿಡ್ಬೇಕಂತ ಅಲ್ಲಿ ತೋರಿಸ್ಕೊಡ್ತೀನಿ. ಸೊ ಇಲ್ಲಿಂದ ಹಿಂದ್ಗಡೆ ಮಾತ್ರ 4ರಿಂದ 5 ಅಡಿ ಮಾಡಿ, ಇಲ್ಲಿ ನಾವು ನೈಋತ್ಯ ಕಾರ್ನರ್ ಅನ್ನ ಮಾಡ್ಕೊಂಡು, ಇದು ಹೇಗಿರ್ಬೇಕಪ್ಪ ಹೈಟ್ ಅಂತಂದ್ರೆ, ಇಲ್ಲಿಂದ ಹಾಕಿರೋ ನೀರು ಹಿಂಗ್ ಹೋಗ್ಬೇಕು, ಇಲ್ಲಿಂದ ನೀರು ಹಿಂಗ್ ಹೋಗ್ಬೇಕು, ಎರಡೂ ಹೋಗಿ ಈಶಾನ್ಯ ಸೇರ್ಬೇಕು. ಆ ಥರ ಇದ್ದಾಗ ಮನೆಯಲ್ಲಿ ಸಾಮರಸ್ಯ ಇರುತ್ತೆ, ಮತ್ತೆ ಒಬ್ರೊಬ್ರು ಅನ್ಯೋನ್ಯತೆ ಚೆನ್ನಾಗಿರುತ್ತೆ. ಇದು ಪಶ್ಚಿಮದ ಬಾಗಿಲು. ಪಶ್ಚಿಮದ ಅಧಿಪತಿ ಯಾರು? ಶನಿ. ಶನಿ ಅನ್ನೋವನು ಕರ್ಮಕಾರಕ. ಮತ್ತೆ ಶನಿ ಅಂದರೆ ನ್ಯಾಯಾಧೀಶ ಕೂಡ. ಅವನು ನ್ಯಾಯವನ್ನೇ ಮಾಡಿಸ್ತಾನೆ, ಅಂದರೆ ನ್ಯಾಯವಾಗಿ ಕರ್ಮ ಮಾಡಿಸ್ತಾನೆ. ಅದಕ್ಕೋಸ್ಕರ ಈ ಒಂದು ದಿಕ್ಕಿನ ಈ ಪಶ್ಚಿಮದ ಬಾಗಿಲು ಕೂಡ ಅಷ್ಟೇ ಮಹತ್ವವನ್ನು ನೀಡುವಂಥದ್ದು. ಅದರಲ್ಲಿ ಇದು ಎಕ್ಸಾಕ್ಟ್ 270 ಡಿಗ್ರಿಗಿದ್ದಾಗ ಯಾವುದೇ ದೋಷ ಬರೋದಿಲ್ಲ. ಈ ಪಶ್ಚಿಮದ ಮಧ್ಯಭಾಗಲನ್ನ ಎಷ್ಟೋ ಜನ ಅವಾಯ್ಡ್ ಮಾಡಿಸ್ತಾರೆ. ಆ ಥರದ ತಪ್ಪುಗಳನ್ನ ಮಾಡಬೇಡಿ. ಇವ್ರ ಮನೆಯಲ್ಲಿ 3 ಜನರಿಗೆ ಇದು ಬಹಳ ಒಂದು ರಾಜಯೋಗವನ್ನು ಕೊಡ್ತಕ್ಕಂಥ ಬಾಗಿಲು. ಹಾಗಾಗಿ ಈ ಬಾಗಿಲು ಕೂಡ ಚೆನ್ನಾಗಿದೆ. ಮೆಟ್ಲು ವಿಚಾರ ಅಂತ ಬಂದಾಗ ತಪ್ಪೇನು ಮಾಡ್ಕೋತೀವಿ ಅಂತ ತೋರಿಸ್ತೀನಿ ನಾನು. ನೋಡಿ, ಇಲ್ಲೂ ಕೂಡ ಮೆಟ್ಲು ವಿಚಾರ ಅಂತ ಬಂದಾಗ ನಾವೇನು ತಪ್ಪು ಮಾಡ್ಕೋತೀವಿ ಅನ್ನೋದನ್ನು ತೋರಿಸ್ತೀನಿ. ನೀವು ಇದ್ರ ಮೇಲೆ ಬಲಗಾಲಿಡಿ. ಇವಾಗ ನೆಕ್ಸ್ಟ್ ಯಾವ ಕಾಲು ಬರುತ್ತೆ? ಎರಡು ಕಾಲು ಬರುತ್ತೆ. ಸೊ ನಾವು ಲಾಭ ನಷ್ಟ ಅಂತ ಹೇಳ್ತೀವಿ. ಸೊ ಇದು ಲಾಭ ಆದರೆ ಇದು ನಷ್ಟ ಆಯಿತು. ಸೊ ನಾವು ನಷ್ಟದಲ್ಲಿ ಎಂಟ್ರಿ ಕೊಟ್ವಿ. ಸರ್, ನಿಮ್ಮ ಜೊತೆ ಕನಿಷ್ಠ ಒಂದು 2-3 ಗಂಟೆಯಿಂದ ನಿಮ್ಮ ಜೊತೆ ಇದ್ದು ನಿಮ್ಮ ಮನೆಯ ಸಂಪೂರ್ಣ ವಿಚಾರಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ನಿಮ್ಗೆ ಹೇಗೆ ಅನಿಸ್ತು? ನಿಮ್ಮ ಅನುಭವ ಹೇಗಿತ್ತು? ನಾವು ಕೊಟ್ಟ ಮಾಹಿತಿ ನಿಮಗೆ ಎಷ್ಟು ಸಂತೃಪ್ತಿ ಆಗಿದೆ ಅಂತ ನಮ್ಮ ವೀಕ್ಷಕರಿಗೂ ಸ್ವಲ್ಪ ತಿಳಿಸಿ. ಇಲ್ಲ, ನನಗೆ ಸ್ವಲ್ಪ ಇದ್ರ ಬಗ್ಗೆ ನಾನು ವಿಡಿಯೋಗಳನ್ನ ನೋಡೋದ್ರಿಂದ ಇದ್ರ ಬಗ್ಗೆ ಸ್ವಲ್ಪ ಅವಗಾಹನ ಇತ್ತು. ಹಾಗಾಗಿ ನೀವು ಹೇಳಿದ್ದನ್ನೆಲ್ಲ ಅಬ್ಸರ್ವ್ ಮಾಡಿ ನೋಡಿದಾಗ ನನಗೂ ತುಂಬ ಖುಷಿ ಆಯ್ತು ಇದ್ರ ಬಗ್ಗೆ. ನಾನು ಸ್ವಲ್ಪ ಮನೆ ಮಾಡುವಾಗ ಅದ್ರ ಬಗ್ಗೆ ಸ್ವಲ್ಪ ಅವಗಾಹನ ಇದ್ದೇ ಮಾಡಿದ್ದೆ ಮನೇನ.
ಆದರೂ ಕೆಲವರು ಇನ್ನೊಬ್ರು ಹೇಳಿ ತಪ್ಪಿದ್ದರಿಂದ ಸ್ವಲ್ಪ ಅಲ್ಲಲ್ಲಿ ತಪ್ಪುಗಳಾಗಿತ್ತು. ಅದು ನೀವೀಗ ಬಂದು ಹೇಳಿದ್ರಿಂದ ಅದನ್ನೆಲ್ಲ ಪೂರ್ತಿ ಕರೆಕ್ಷನ್ ಮಾಡ್ಕೊಂಡ್ಬಿಟ್ಟು ಮತ್ತೆ ನೀಟಾಗಿ ಮಾಡ್ತೀನಿ. ನೋಡಿ, ಅವ್ರಿಗೂ ಸ್ವಲ್ಪ ನಾಲೆಜ್ ಇತ್ತು, ಆದರೆ ಅವರಿಗೆ ಸಿಕ್ಕಿರೋ ಮಾಹಿತಿನೇ ತಪ್ಪಾಗಿದೆ. ಈ ರೀತಿಯಾಗಿ ಮಾಹಿತಿ ತಪ್ಪಾಗಿ ಸಿಕ್ಕಾಗ ಅವರಾದರೂ ಏನು ಮಾಡ್ತಾರೆ? ಹಾಗಾಗಿ ನಾನು ಅನ್ನೋದು, ನಿಮ್ಮ ವಾಸ್ತು ಸಲಹೆಗಾರರನ್ನ ತುಂಬ ಪರಾಮರ್ಶೆ ಮಾಡಿ ಆಯ್ಕೆ ಮಾಡ್ಕೊಳ್ಳಿ. ಒಮ್ಮೆ ಒಬ್ಬರನ್ನ ಆಯ್ಕೆ ಮಾಡಿಕೊಂಡ್ರೆ ಮತ್ತೆ 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 ನೀವು ಕನ್ಫ್ಯೂಷನಲ್ಲಿ ಹೋಗ್ಬೇಡಿ. ಒಬ್ಬರನ್ನ ಆಯ್ಕೆ ಮಾಡುವಾಗಲೇ ಫೈನಲ್ ಮಾಡ್ಕೊಳ್ಳಿ, ಒಬ್ಬರನ್ನ ಫಾಲೋ ಮಾಡಿ. ಏನಂತೀರಾ ಸರ್? ಹೌದು, ಕರೆಕ್ಟ್. ಅದು ನಾವು ಯಾವಾಗ ಫಸ್ಟ್ ಆಯ್ಕೆ ಮಾಡ್ಕೊತೀವೋ ಅವ್ರನ್ನೇ ಫಾಲೋ ಆದರೆ ಅದು ಖಚಿತವಾಗಿರುತ್ತೆ. ಹೌದು. ಮತ್ತೆ ಯಾರೋ ಇನ್ನೊಬ್ರು ಹೇಳಿದ್ರು ಅಂತೇಳಿ ಮತ್ತೆ ಡೈವರ್ಟ್ ಆದರೆ ಮತ್ತೆ ಅದು ಎಲ್ಲ ಚೇಂಜ್ ಆಗ್ತಾನೆ ಇರುತ್ತೆ. ಹೌದು, ಮೈಂಡ್ ಚೇಂಜ್ ಆಗುತ್ತೆ, ಹೇಳಿರೋ ವಿಚಾರಗಳು ಚೇಂಜ್ ಆಗ್ತವೆ. ಅವ್ರಿಗೇನು ಗೊತ್ತಿದೆ ಅಷ್ಟು ಹೇಳ್ತಾರೆ. ಬಟ್ ಇಷ್ಟು ಡೀಪಾಗಿ ನಿಮಗೆ ಪ್ರತಿಯೊಂದು ವಿಚಾರನೂ ಬಿಡಿಸಿ ಹೇಳಿದ್ದೀನಿ. ಸೊ ನಮ್ಮನ್ನು ನೀವು ನಿಮ್ಮ ಸ್ಥಳಕ್ಕೆ ಪರಿಶೀಲನೆಗೆ ಕರ್ಕೊಂಡಾಗ ನಾವು ಮನೆಯ ಇಂಚಿಂಚನ್ನು ಚೆಕ್ ಮಾಡಿ, ನಾವು ಈ ವಿಡಿಯೋದಲ್ಲಿ ನಿಮಗೆ ಒಂದು 15-20 ನಿಮಿಷ ಕಾಣಿಸುತ್ತೆ, ಆದರೆ ಕನಿಷ್ಠ 2 ರಿಂದ 3 ಗಂಟೆ ಸಂಪೂರ್ಣ ವೀಕ್ಷಣೆ ಮಾಡಿ ಪ್ರತಿಯೊಂದನ್ನು ಹುಡುಕಿ ಯಾವ ತಪ್ಪು ಯಾವುದರಿಂದ ಏನಾಗ್ತಾ ಇದೆ ಪ್ರತಿಯೊಂದನ್ನು ನಾವು ಬಿಡಿಸಿ ವಿಸ್ತಾರವಾಗಿ ಆ ಒಂದು ದೋಷಗಳನ್ನು ಐಡೆಂಟಿಫೈ ಮಾಡಿ ಅದರ ರೆಕ್ಟಿಫಿಕೇಷನ್ಗಳನ್ನು ಸಹಿತ ಸಂಪೂರ್ಣ ಮಾಹಿತಿಯನ್ನು ಮನೆಯ ಓನರ್ಗೆ ನೀಡ್ತಕ್ಕಂಥದ್ದು. ಇಷ್ಟು ವಿವರಣಾತ್ಮಕವಾದಂಥ ಒಂದು ಕನ್ಸಲ್ಟೇಷನ್ ಬೇಕಾಗಿದ್ದಲ್ಲಿ ನೀವು ಸಂಪರ್ಕ ಮಾಡ್ಬೋದು. ನಿಮಗೆ ನಮ್ಮ ಕಡೆಯಿಂದ ಇದೇ ರೀತಿ ಸಂಪೂರ್ಣ ವಿವರಣೆಯನ್ನು ನೀಡ್ತೀವಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ನಿಮಗೂ ಕೂಡ ವಾಸ್ತುವಿಂದ ನಿಮ್ಮ ಮನೆ ಕೂಡ ಸಮೃದ್ಧಿ ಆಗಲಿ ಅಂತ ಆಶಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು ಸರ್, ಧನ್ಯವಾದಗಳು.